सरकारी जागेवरील अतिक्रमणाचा निषेध करत अल्पसंख्याक पोस्ट मॅट्रिक मुलांच्या वसतिगृहासमोर स्थानिक रहिवाशांनी मंगळवारी बेळगाव शहरातील रामतीर्थनगर येथे आंदोलन केले. वसतिगृहासमोरील सरकारी जागेवर अतिक्रमण करण्यात आल्याचा आरोप करत रामतीर्थनगरमधील नागरिकांनी संबंधित अधिकाऱ्यांविरुद्ध संताप व्यक्त केला आणि तात्काळ अतिक्रमण हटवण्याची मागणी केली. ಬೆಳಗಾವಿ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅತಿ ದೊಡ್ಡ ಬಡಾವಣೆ ಆದಂತಹ ರಾಮತೀರ್ಥ ನಗರದಲ್ಲಿ ಬಹುತೇಕ ಇರುವಂಥ ಹಿಂದೂಗಳ ಈ ಸಮಾಜದಲ್ಲಿ ಅಲ್ಪಸಂಖ್ಯಾತ ರಾಷ್ಟ್ರಗಳು ಸುಮಾರು ಕಟ್ಟಿದ್ದಾರೆ. ನಾವು ಯಾವುದು ಅಬ್ಜೆಕ್ಷನ್ಗಳು ಇವರೆಗೂ ಮಾಡಿಲ್ಲ, ಎಲ್ಲರೂ ಸೌಹಾರ್ದತೆಯಿಂದ ಬರ್ತಾ ಇದ್ದಾರೆ. ಆದರೆ ಅದೊಂದು ಅನುಮತಿ ಕೊಟ್ಟಿವಿ ಅನ್ನೋ ಕಾರಣಕ್ಕೆ ಬೆರಳು ನುಂಗಿ ಕೊಟ್ಟಾಗ ಹಸ್ತ ನುಂಗುವಂಥ ಪ್ರಯತ್ನ ನಡೀತಾ ಇದೆ. ಇದೇ ಅಲ್ಪಸಂಖ್ಯಾತರ ಹಾಸ್ಟೆಲ್ನ ತಾಲೂಕಾಧಿಕಾರಿಯಾಗಿರುವಂತಹ ರಮೇಶ್ ಅವರು ಹಾಸ್ಟೆಲ್ ಎದುರುಗಡೆ ಇರುವಂಥ ಸುಮಾರು 18ರಿಂದ 20 ಗುಂಟೆ ಜಾಗವನ್ನು ಕಬಳಿಸುವ ಹುನ್ನಾರವನ್ನು ಮಾಡಿ ಅದಕ್ಕೆ ಕಾಂಕ್ರೀಟ್ ವಾಲ್ ಕಾಂಪೌಂಡನ್ನು ಹಾಕಿರುವಂಥ ಕೆಲಸ ಕೂಡ ಆಗಿದೆ. ನಾವು ಹೇಳೋದು ಇಷ್ಟೇ, ಒಂದು ಹಾಸ್ಟೆಲ್ನಲ್ಲಿ ಒಂದು ವಿದ್ಯಾರ್ಥಿಗೆ ಒಂದು ಬೆಡ್ ಬೇಕು, ಒಂದು ಹೊತ್ತಿನ ಊಟ ಬೇಕು ಅಂತ ಕೇಳಿದರೆ ಅವ್ರ ಕಡೆ ಕೊಡ್ಲಿಕ್ಕೆ ವ್ಯವಸ್ಥೆ ಇರುವುದಿಲ್ಲ. ಅದರಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಆ ಡೆವಲಪ್ಮೆಂಟ್ ಕೆಲಸವನ್ನು ಮಾಡಿದ್ದಾರೆ. ಈಗ ಆ ಪ್ರಾಪರ್ಟಿ ಇರುವಂಥದ್ದು ನಗರಾಭಿವೃದ್ಧಿ ಪ್ರಾಧಿಕಾರದ ಹೆಸರಲ್ಲಿ ಅದನ್ನು ಉದ್ಯಾನ ಮತ್ತು ಅಂಡರ್ಗ್ರೌಂಡ್ ಡ್ರೈನೇಜ್ಗಾಗಿ ಮೀಸಲಿಟ್ಟಿರುವಂಥ ಜಾಗ ಅದು. ಆದರೆ ಒಬ್ಬ ಸರ್ಕಾರಿ ತಾಲೂಕು ಹಾಸ್ಟೆಲ್ ಅಧಿಕಾರಿಯಾಗಿ ಜಾಗವನ್ನು ಕಬಳಿಸುವಂಥ ಒಂದು ಕೆಲಸವನ್ನು ಅಧಿಕಾರಿ ಮಾಡ್ತಾ ಇದ್ದಾರೆ ಅಂದಾಗ ಅವ್ರು ಪ್ರಶ್ನಿಸಿದಾಗ ನಿಮ್ಗೆ ಯಾರಾದರೂ ಇದರ ಬೆಂಬಲ ಆಯ್ತಾ ಅಂತ ಕೇಳಿದಾಗ ಅವರು ಜಿಲ್ಲಾಧಿಕಾರಿ ಕಡೆ ಬೆಟ್ಟು ಮಾಡಿದರು. ಯಾವುದು ಜಿಲ್ಲಾಧಿಕಾರಿ ಸಮಾಜ ಕಲ್ಯಾಣ ಇಲಾಖೆ ಅಥವಾ ಅಲ್ಪಸಂಖ್ಯಾತರ ಇಲಾಖೆಯವರು. ಅಲ್ಪಸಂಖ್ಯಾತರ ಇಲಾಖೆ ಸಮಾಜ ಕಲ್ಯಾಣ ಅಧಿಕಾರಿ ನಮಗೆ ಸರ್ಕಾರದಿಂದ ಅದಕ್ಕೆ ದುಡ್ಡು ಬಂದಿದೆ ಅಥವಾ ನಮಗೆ ಇಲಾಖೆಯಿಂದ ದುಡ್ಡು ಬಂದಿದೆ ಅಂತ ಹೇಳಿದ್ರು. ಅಂದರೆ ಅವ್ರ ಹಿಂದೆ ಶಾಸಕರಿದ್ದಾರೋ, ಅವ್ರ ಹಿಂದೆ ಮಂತ್ರಿಗಳಿದ್ದಾರೋ, ಅವ್ರ ಹಿಂದೆ ಮುಖ್ಯಮಂತ್ರಿನಿದ್ದಾರೋ ಅಥವಾ ಇಡೀ ಸರ್ಕಾರನೇ ಈ ಥರ ಸಾರ್ವಜನಿಕ ಆಸ್ತಿಯನ್ನು ಕಬಳಿಸುವಂಥ ಕೆಲಸ ಮಾಡ್ತಾ ಇದೆ ಬೆಳಗಾವಿಯಲ್ಲಿ ಅಂತ ನಮ್ಗೆ ಗೊತ್ತಿಲ್ಲ. ಹಾಗಾಗಿ ಇಲ್ಲಿ ನಮ್ಮ ನಿವೃತ್ತ ಸೈನಿಕರ ಒಂದು ಸಂಘ ಈ ನಮಗೆ ಜಾಗ ಬೇಕು ಅನ್ನುವಂಥ ಒಂದು ಮನವಿಯನ್ನು ಸುಮಾರು ವರ್ಷಗಳಿಂದ 2020ರಿಂದ 6-7 ವರ್ಷಗಳಿಂದ ಕೊಟ್ಕೊಂಡು ಬಂದಿದ್ರು ಕೂಡ ಆ ಕಡೆ ಇವರು ಗಮನ ಹರಿಸೋದಿಲ್ಲ. ಒಬ್ಬ ದೇಶಕ್ಕಾಗಿ ದುಡಿದಂಥ ಸೈನಿಕ ನನಗೆ ಎಲ್ಲೋ ಒಂದು ಸೂರು ಬೇಕು, ನೆರಳು ಬೇಕು, ನಾವು ಯಾವುದೋ ಒಂದು ಸಂಘಟನೆ ಮಾಡಿಕೊಂಡು ಜನಪರವಾದ ಕೆಲಸಗಳನ್ನು ಮಾಡ್ತೀವಿ ಅಂದರೆ ಅವ್ರು ಜಾಗ ಕೊಡೋಕ್ಕಾಗಿಲ್ಲ ಬುಡಾಧಿಕಾರಿಗಳಿಗೆ. ಇವತ್ತು ಅದೇ ಜಾಗವನ್ನು ಅಲ್ಪಸಂಖ್ಯಾತರ ಇಲಾಖೆ ಒಬ್ಬ ಅಧಿಕಾರಿ ಯಕಶ್ಚಿತ್ ತಾಲೂಕಾ ಅಧಿಕಾರಿ ಕಾಂಪೌಂಡ್ ಹಾಕಿ ಲಕ್ಷಗಟ್ಟಲೆ ಖರ್ಚು ಸರ್ಕಾರದ ಹಣವನ್ನು ಪೋಲ್ ಮಾಡಿ ಮುಂದೆ ಹಾಕಿದ್ದಾರೆ. ಅಂದರೆ ಅವ್ರನ್ನ ಕೂಡಲೇ ಅಮಾನತು ಮಾಡಬೇಕು ಬುಡಾಧಿಕಾರಿಗಳು, ಅವ್ರ ಮೇಲೆ ಕ್ರಮ ಜರುಗಿಸಬೇಕು. ಆಮೇಲೆ ಅದರಲ್ಲೇ ಜಿಲ್ಲಾಧಿಕಾರಿಗಳನ್ನು ಕೂಡ ಜಲ್ಲಾ ಅಲ್ಪಸಂಖ್ಯಾತ ಇಲಾಖೆ ಅಧಿಕಾರಿ ಅವರು ಕೂಡ ಹೊಣೆ ಮಾಡಬೇಕು ಅಂತೇಳಿ ನಾವು ಇಡೀ ರಾಮತೀರ್ಥನಗರ ಜನ ಇದ್ರ ಬಗ್ಗೆ ಆಗ್ರಹಿಸ್ತೇವೆ. ತುರ್ತಾಗಿ ಈ ಕಂಪೌಂಡನ್ನು ಇವತ್ತು ತೆರವು ಮಾಡಿದ್ರು ಅವ್ರು ಸರಿ ಇಲ್ಲ, ಕಾನೂನನ್ನು ನಾವು ಕೈಗೆತ್ಕೊಂಡು ಕಂಪೌಂಡ್ ಬೆಳೆಸುವಂಥ ಸಂದರ್ಭ ಬಂದರೆ ಅದಕ್ಕೆ ಜಿಲ್ಲಾಧಿಕಾರಿಗಳು ಮತ್ತು ತಾಲೂಕಿನ ಅಧಿಕಾರಿಗಳು ಹೊಣೆ ಆಗ್ತಾರೆ ಅನ್ನೋದನ್ನು ನಾವು ಗಮನಕ್ಕೆ ತರಕ್ಕೆ ಇಷ್ಟಪಡ್ತೇವೆ. ಧನ್ಯವಾದ. ರಾಮತೀರ್ಥ ನಗರದಲ್ಲಿ ತಾವಿನ್ನು ನೋಡಿರ್ಬೋದು, ಅಲ್ಪಸಂಖ್ಯಾತರ ಮ್ಯಾಟ್ರಿಕೇತರ ಹುಡುಗರಿಗೊಂದು ಹಾಸ್ಟೆಲ್ ಅದ. ಇದೇ ಥರ ಮತ್ತು ಇಲ್ಲಿ ಅಲ್ಪಸಂಖ್ಯಾತರಿಗೆ ಅದ, ಮತ್ತೊಂದು ಅಲ್ಪಸಂಖ್ಯಾತರಿಗಾಗಿ ಒಂದು ಸ್ಕೂಲು ಮಾಡಿದಾರು. ಇದು ರಾಮತೀರ್ಥ ನಗರದ ಒಂದು ಹಿಂದೂಗಳು ಹೆಚ್ಚಿರುವಂತಹ ಈ ಜಾಗ. ಇದ್ರ ಮ್ಯಾಗ ಒಂದು ಪ್ರಭಾವ ಬೀರ್ಬೇಕಂತ ಹೇಳಿ ನಮ್ಮ ಏನೋ ಶಾಸಕರು ಇದನ್ನು ಕುಮ್ಮಕ್ಕೈತಿ, ಅವ್ರು ಹಿಂದೆ ನಿಂತು ಏನೋ ಮಾಡ್ತಾರಂತ ಹೇಳಿ ನಮಗೊಂದು ಸಂಶಯಾಸ್ಪದ. ಯಾಕಂದ್ರೆ ಅಧಿಕಾರಿಗಳು ಯಾವಾಗೂ ತಪ್ಪು ಮಾಡೋದಿಲ್ಲ. ಅಧಿಕಾರಿಗಳು ಇಲಾಖೆಗಳು ಅಂತಂದ್ರೆ ಶಾಸಕರು ಕುಮ್ಮತ್ತಿರ್ಬೇಕಂತ ಹೇಳಿ ನಮ್ಗೆ ನಕ್ಕಿ ಅನ್ನಿಸ್ತದೆ. ಯಾಕಂದ್ರೆ ಅಧಿಕಾರಿಗಳದೇನು ಸ್ವಾರ್ಥ ಇರೋದಿಲ್ಲ. ಇದು ಗಾರ್ಡನ್ ಜಾಗ, CS ಜಾಗ ತೊಗೊಂಡು ಬಾಲಕರಿದೆ ಮೆಟ್ರಿಕ್ ಹುಡುಗರಿಗೆ ಒಂದು ಗಾರ್ಡನ್ ಮಾಡಿಕೊಡ್ಬೇಕು, ಅವ್ರು ಸುವಿಧಾ ಮಾಡಿಕೊಡ್ಬೇಕಂತೇಳಿ ಇಲ್ಲಿಗಲ್ ಕೆಲಸ ಮಾಡುವಂಥ ಧೈರ್ಯ ಅಧಿಕಾರಿಗಳಿಗಿಲ್ಲ ಅಂತೇಳಿ ನಮ್ಗೆ ಅನಿಸ್ತದ. ಇದರಲ್ಲೇ ರಾಜಕಾರಣಿಗಳ ಒತ್ತಡ ಇರೋದರಿಂದ ಈ ಕೆಲಸ ಆಗೈತಿ ಅಂತ ನಮ್ಗೆ ಕಂಡು ಬರ್ತದೆ. ಈ ಕಂಪೌಂಡ್ ತೆರವು ಮಾಡಲೇಬೇಕು. ಈಗ ನಾವು ಹೇಳಿದೇವ್ರಿ JCB ಒಂದು 10 ನಿಮಿಷದಾಗ ತೊಗೊಂಡು ಬರ್ರಿ, ಇದು ಕಂಪೌಂಡ್ರು ನಿಮ್ಮ ತಪ್ಪಾಗೈತಿ, ನಿಮ್ಮಿಂದ ಇದನ್ನು ಬರಬೇಕು, ನಿಮ್ಮ ಡಿಪಾರ್ಟ್ಮೆಂಟಿಂದ JCB ಬರಲಿ, ಅದನ್ನು ಒಡೆದು ತೆಗಿರಲಿ. ಯಾಕಂದ್ರೆ ಅದು ಏನು ಪರ್ಪಸ್ ಅದ, ಆ ಪರ್ಪಸ್ಗೆ ರಾಮತೀರ್ಥ ನಗರ ಜನರಿಗೆ ಅದು ಬೇಕಾಗಿರುವಂಥ ಜಾಗ ಅದ, ಅದನ್ನು ಉಪಯೋಗ ಆಗಬೇಕು. ಇದು ಬೇರೆಗೆ ಉಪಯೋಗ ಆಗಬಾರ್ದು ಅಂತೇಳಿ ಉದ್ದೇಶದಿಂದ ಈ ಹೋರಾಟ ಮಾಡೈತಿ. ಈ ಹೋರಾಟ ಯಶಸ್ವಿ ಆಗೋಸುವೆ ನಾವು ಹೋಗೋದಿಲ್ಲ. ಮತ್ತು ಈಗ ತಾವು ಕೇಳಿರ್ಬೋದು, ನಮ್ಮ ಮಹಾನಗರ ಪಾಲಿಕೆ ಉಪಮೇಯರ್ ಇದೇ ಕ್ಷೇತ್ರದ ಕಾರ್ಪೊರೇಟರ್ ಅದಾರ ಹನುಮಂತ ಕೊಂಗಾಲಿ ಅವರು. ಅವರ ಬುಡಾದ ಡೈರೆಕ್ಟರ್ ಸಹ ಅದಾರ. ಆದ್ರೆ ಅಲ್ಲಿ ಒಳಗೆ ಅವ್ರು ಅದು ಬುಡಾದಾಗೂ ಪ್ರಯತ್ನ ಮಾಡಿದಾರು, ಇಲ್ಲಿ ಹೊರಗೆ ಪೇಪರ್ ಮುಖಾಂತರ ಪ್ರಯತ್ನ ಮಾಡಿದಾರೆ. ಆದರೂ ಸಹ ಇದು ಆಗ್ತಾ ಇಲ್ಲ ಅಂದ್ರೆ ಯಾರು ಶಾಸಕರದಾದ್ರೆ ನಕ್ಕಿ ಅವ್ರಿಗೆ ಬೆಂಬಲ ಐತೆ ಅಂತ ಹೇಳಿ नमगा ಖಚಿತ ಅನಿಸ್ತೈತೆ ಅಂತ ಹೇಳಕ್ಕೆ इच्छा पडतೇವೆ. स्थानिकांच्या म्हणण्यानुसार वसतिगृहासमोर फक्त 9 फूट जागा विभागाच्या नावे असून त्या पलीकडे रस्त्यापर्यंतची जागा अतिक्रमण करून तेथे गार्डन विकसित केलं जात आहे. ನಗರದ ಕಾರ್ಪೊರೇಟರ್ ಆಗಿ ಇವತ್ತಿನ ದಿವಸ ಬುಡಾ ಡೈರೆಕ್ಟರ್ ಆಗಿ ನಾವು ಮಾತಾಡೋದು ಏನಪ್ಪ ಅಂದ್ರೆ, ಇದು ಇಡೀ ರಾಮತೀರ್ಥ ನಗರಕ್ಕಾಗಿ UGD ಪ್ರಾಜೆಕ್ಟ್ ಆದ ನಂತರ ಇದನ್ನು ಇಲ್ಲಿ ಒಂದು ಟ್ಯಾಂಕ್ ಮಾಡಿ, ಈ ಟ್ಯಾಂಕ್ದಿಂದ ಏನು ಅಲ್ಲಾರವಾಡದಲ್ಲಿ ಏನು 70 MLT ಏನು ಒಂದು ಟ್ಯಾಂಕ್ ಆಗ್ತಾಯಿದೆ STP, ಆ ಟ್ಯಾಂಕಿಗೆ ಕನೆಕ್ಷನ್ ಕೊಡೋ ಸಲುವಾಗಿ ಇಟ್ಟಂಥ ವ್ಯವಸ್ಥೆ ಇದು. ಬುಡಾದಾಗ ಆಲ್ರೆಡಿ ಇಟ್ಟಂಥದ್ದು ವ್ಯವಸ್ಥೆ. ಇದನ್ನು ಇವತ್ತು ಏನಾಗೈತಪ್ಪ ಅಂದ್ರೆ, ಅಲ್ಪಸಂಖ್ಯಾತರ ಹಾಸ್ಟೆಲ್ಗೆ ನಾವು ಇಷ್ಟು ಕೊಟ್ಟಿದ್ವಿ. ಅದನ್ನು ಬಿಟ್ಟು ಇವತ್ತು ಅವರು ಅತಿಕ್ರಮಣ ಮಾಡ್ತಾ ಇದ್ದಾರೆ ಅನಧಿಕೃತವಾಗಿ.
ಅವ್ರು ತಪ್ಪೈತಿ. ಅದನ್ನು ಬುಡಾ ಅಧಿಕಾರಿಗಳನ್ನು ಎಚ್ಚರಿಸಿ ಬುಡಾದಲ್ಲಿ ನಾವು ಎಲ್ಲ ಪೇಪರ್ಸ್ ತೆಗಿಸಿ ನೋಡಿದಾಗ ಅವ್ರಿಗೆ ಹಾಸ್ಟೆಲ್ ಬಿಟ್ಟು ಈ ಕಾರ್ನರ್ದು ಏನೈತಿ ಪಾರ್ಕ್ ಅಂತ ಇಟ್ಟಾರೆ. ಯಾವಾಗ ಈ ಯೋಜನೆ ತಯಾರಾಗೈತಿ 27 ವರ್ಷದಿಂದ ಅವತ್ತಿನ ದಿವಸ ಅದನ್ನು UGD ಟ್ಯಾಂಕ್ ಮಾಡಿ ಪಾರ್ಕ್ದಲ್ಲಿ ಅಲ್ಲಾರವಾಡಿಗೆ ಶಿಫ್ಟ್ ಮಾಡುವಂಥ ಯೋಜನೆ ಐತಿ. ಇದು ಇಡೀ ರಾಮತೀರ್ಥ ನಗರದ 4300 ಪ್ಲಾಟಿಗೂ ಈ ಯೋಜನೆಯ ಸೌಲಭ್ಯ ದೊರಕಬೇಕಾಗಿತ್ತು. ಅದರ ಹಿನ್ನೆಲೆಯಲ್ಲಿ ಎಲ್ಲ ಹಿರಿಯರು ವಿವಿಧ ಸಂಘಟನೆಗಳನ್ನ ಕೂಡಿಸಿ ಇವತ್ತು ಇಲ್ಲಿ ಹೋರಾಟಕ್ಕಿಳಿದ ಆ ಬುಡಾಧಿಕಾರಿಗಳು ಬಂದರು, ಅಲ್ಪಸಂಖ್ಯಾತರ ಅಧಿಕಾರಿಗಳು ಬಂದರು. ಇದನ್ನು ಕಂಪೌಂಡ್ ಒಡೆದು ಬಿಟ್ಟು ಈಗಾಗಲೇ ಸಾಕಷ್ಟು ವಿವಿಧ ಬೇಡಿಕೆಗಳು ಅದಾವಿಲ್ಲಿ. ಆದರೆ ಅದನ್ನು ರಾಮತೀರ್ಥ ನಗರಕ್ಕಾಗಿನ ಯೂಸ್ ಮಾಡೋ ಸಲುವಾಗಿ ಅವ್ರಿಗೆ ಬೇರೆ ಕಡೆ ನಾವು ಕೊಡೋ ವ್ಯವಸ್ಥೆಯನ್ನು ಮಾಡ್ತಾಯಿದ್ವಿ. ಆದರೆ UGD ಸಲುವಾಗಿ ಇಡಬೇಕಾಗೈತಿ, ಇಡ್ರಿ ಅಂತೇಳಿ ನಮ್ಮ ಮನವಿ ಐತಿ. ಅದಕ್ಕೆ ನಾವು ಉಳಿದದ್ದು ಏನೈತಿ ಅವ್ರ ಬೆಂಬಲಕ್ಕೆ ನಾವು ನಿಂತು ಮಾಡ್ತೀವಿ. ಅದಕ್ಕೆ आंदोलनादरम्यान घटनास्थळी आलेल्या बुडा अधिकाऱ्यांना नागरिकांनी जाब विचारला. सरकारी जागा वाचवण्यात विभाग पूर्णपणे अपयशी ठरल्याचा आरोप करत त्यांनी तीव्र नाराजी व्यक्त केली. काही काळ परिसरात तणावपूर्ण वातावरण निर्माण झालं होतं. विनोद कोलकार, KMM मराठी, बेळगाव. आदर्शा ड्रेस सर्कल केवल पुरुषों के लिए लाए हैं ब्रांडेड शर्ट्स, टी-शर्ट्स और जीन्स की नवीनतम रेंज। आदर्श ड्रेस सर्कल, खड़े बाजार, बेलगावी।